ಏನೇ ಚರ್ಚೆಗಳಾದರೂ ಕೂಡ ಮುಂದಿನ ದಿನದಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳೋದು ಹೈಕಮಾಂಡ್ ಅನ್ನೋದು ರಾಜ್ಯ ನಾಯಕರಿಗೆ ಗೊತ್ತಿದೆ. ಆದರೆ ನವೆಂಬರ್ ಕ್ರಾಂತಿ ಕಿಚ್ಚಿನ ನಡುವೆ ಮಹತ್ವದ ಲೆಕ್ಕಾಚಾರವನ್ನು ಹಾಕೊಳ್ತಾರಂತೆ ಸಿಎಂ ಹಾಗೂ ಆಪ್ತರ ನಡುವೆ ಪವರ್ ಫೈಟ್ ನ ಮೆಗಾ ಪ್ಲಾನ್ ನಡೀತಾ ಇದೆ. ಸಿಎಂ ನಾಯಕತ್ವ ಬದಲಾದ್ರೆ ಸಿದ್ದು ಮಹತ್ವ ತಿಳಿಸುವ ಚರ್ಚೆ ನಡೀತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ಆಪ್ತರ ಜೊತೆ ಮಹತ್ವದ ಚರ್ಚೆ ನಡೆಸೋದಕ್ಕೆ ಮುಂದಾಗ್ತಾರೆ. ಇದರ ಸುಳಿವನ್ನ ಬಿಟ್ಟುಕೊಟ್ಟಿರುವಂತಹ ಸಿಎಂ ಸಿದ್ದರಾಮಯ್ಯ ಅವರು. ಸಿದ್ದರಾಮಯ್ಯ ನಾಯಕತ್ವ ಅನಿವಾರ್ಯ ಅಂತ ರಾಜಣ್ಣ ಅವರು ಹೇಳಿರೋದು. ಆ ಮೂಲಕ ಮಹತ್ವದ ಲೆಕ್ಕಾಚಾರಗಳು ಶುರುವಾಗಿದೆ. ಹಾಗಾದ್ರೆ ಸಿಎಂ ಹಾಗೂ ಆಪ್ತರ ಲೆಕ್ಕಾಚಾರಗಳು ಏನ್ ಗೊತ್ತಾ? 20-25% ಮತ ತರುವ ಸಾಮರ್ಥ್ಯ ಸಿದ್ದರಾಮಯ್ಯ ಅವ್ರಿಗಿದೆ. ಅಹಿಂದ ಮತ್ತು ವೈಯಕ್ತಿಕವಾಗಿ ಮತ ತರುವಂತಹ ನಾಯಕ. ಅಹಿಂದ ವೋಟ್ ಬ್ಯಾಂಕ್ ಮೇಲೆ ಸಿದ್ದು ಅವರ ಪ್ರಭಾವ ಇದೆ. 2018ರಲ್ಲಿ ಪ್ರಚಾರಕ್ಕೆ ಹೋಗದೇ ಇರುವ ಕಾರಣ 30 ಕ್ಷೇತ್ರ ಸೋಲನ್ನು ಅನುಭವಿಸಿತ್ತು. ಸಿದ್ದರಾಮೋತ್ಸವ ಕಾರ್ಯಕ್ರಮದ ಮೂಲಕ ಜನಪ್ರಿಯತೆ ಹೆಚ್ಚಾಗಿತ್ತು. ಪ್ರಭಾವಿ ನಾಯಕರನ್ನ ಕೈಬಿಟ್ರೆ ಪಕ್ಷ ನೆಲ ಕಚ್ಚುವ ಸಾಧ್ಯತೆ ಇದೆ ಅನ್ನುವ ಸಂದೇಶವನ್ನ ರವಾನೆ ಮಾಡೋ ಮೂಲಕ ಇಂತಹ ಒಂದು ಲೆಕ್ಕಾಚಾರಗಳನ್ನು ಹಾಕಿಕೊಳ್ಳಲಾಗ್ತಾ ಇದೆ. ಏನೇ ಚರ್ಚೆಗಳಾದರೂ ಕೂಡ ಮುಂದಿನ ದಿನದಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳೋದು ಹೈಕಮಾಂಡ್ ಅನ್ನೋದು ರಾಜ್ಯ ನಾಯಕರಿಗೆ ಗೊತ್ತಿದೆ. ಆದರೆ ನವೆಂಬರ್ ಕ್ರಾಂತಿ ಕಿಚ್ಚಿನ ನಡುವೆ ಮಹತ್ವದ ಲೆಕ್ಕಾಚಾರವನ್ನು ಹಾಕೊಳ್ತಾರಂತೆ ಸಿಎಂ ಹಾಗೂ ಆಪ್ತರ ನಡುವೆ ಪವರ್ ಫೈಟ್ ನ ಮೆಗಾ ಪ್ಲಾನ್ ನಡೀತಾ ಇದೆ. ಸಿಎಂ ನಾಯಕತ್ವ ಬದಲಾದ್ರೆ ಸಿದ್ದು ಮಹತ್ವ ತಿಳಿಸುವ ಚರ್ಚೆ ನಡೀತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ಆಪ್ತರ ಜೊತೆ ಮಹತ್ವದ ಚರ್ಚೆ ನಡೆಸೋದಕ್ಕೆ ಮುಂದಾಗ್ತಾರೆ. ಇದರ ಸುಳಿವನ್ನ ಬಿಟ್ಟುಕೊಟ್ಟಿರುವಂತಹ ಸಿಎಂ ಸಿದ್ದರಾಮಯ್ಯ ಅವರು. ಸಿದ್ದರಾಮಯ್ಯ ನಾಯಕತ್ವ ಅನಿವಾರ್ಯ ಅಂತ ರಾಜಣ್ಣ ಅವರು ಹೇಳಿರೋದು. ಆ ಮೂಲಕ ಮಹತ್ವದ ಲೆಕ್ಕಾಚಾರಗಳು ಶುರುವಾಗಿದೆ. ಹಾಗಾದ್ರೆ ಸಿಎಂ ಹಾಗೂ ಆಪ್ತರ ಲೆಕ್ಕಾಚಾರಗಳು ಏನ್ ಗೊತ್ತಾ? 20-25% ಮತ ತರುವ ಸಾಮರ್ಥ್ಯ ಸಿದ್ದರಾಮಯ್ಯ ಅವ್ರಿಗಿದೆ. ಅಹಿಂದ ಮತ್ತು ವೈಯಕ್ತಿಕವಾಗಿ ಮತ ತರುವಂತಹ ನಾಯಕ. ಅಹಿಂದ ವೋಟ್ ಬ್ಯಾಂಕ್ ಮೇಲೆ ಸಿದ್ದು ಅವರ ಪ್ರಭಾವ ಇದೆ. 2018ರಲ್ಲಿ ಪ್ರಚಾರಕ್ಕೆ ಹೋಗದೇ ಇರುವ ಕಾರಣ 30 ಕ್ಷೇತ್ರ ಸೋಲನ್ನು ಅನುಭವಿಸಿತ್ತು. ಸಿದ್ದರಾಮೋತ್ಸವ ಕಾರ್ಯಕ್ರಮದ ಮೂಲಕ ಜನಪ್ರಿಯತೆ ಹೆಚ್ಚಾಗಿತ್ತು. ಪ್ರಭಾವಿ ನಾಯಕರನ್ನ ಕೈಬಿಟ್ರೆ ಪಕ್ಷ ನೆಲ ಕಚ್ಚುವ ಸಾಧ್ಯತೆ ಇದೆ ಅನ್ನುವ ಸಂದೇಶವನ್ನ ರವಾನೆ ಮಾಡೋ ಮೂಲಕ ಇಂತಹ ಒಂದು ಲೆಕ್ಕಾಚಾರಗಳನ್ನು ಹಾಕಿಕೊಳ್ಳಲಾಗ್ತಾ ಇದೆ. ಏನೇ ಚರ್ಚೆಗಳಾದರೂ ಕೂಡ ಮುಂದಿನ ದಿನದಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳೋದು ಹೈಕಮಾಂಡ್ ಅನ್ನೋದು ರಾಜ್ಯ ನಾಯಕರಿಗೆ ಗೊತ್ತಿದೆ. ಆದರೆ ನವೆಂಬರ್ ಕ್ರಾಂತಿ ಕಿಚ್ಚಿನ ನಡುವೆ ಮಹತ್ವದ ಲೆಕ್ಕಾಚಾರವನ್ನು ಹಾಕೊಳ್ತಾರಂತೆ ಸಿಎಂ ಹಾಗೂ ಆಪ್ತರ ನಡುವೆ ಪವರ್ ಫೈಟ್ ನ ಮೆಗಾ ಪ್ಲಾನ್ ನಡೀತಾ ಇದೆ. ಸಿಎಂ ನಾಯಕತ್ವ ಬದಲಾದ್ರೆ ಸಿದ್ದು ಮಹತ್ವ ತಿಳಿಸುವ ಚರ್ಚೆ ನಡೀತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ಆಪ್ತರ ಜೊತೆ ಮಹತ್ವದ ಚರ್ಚೆ ನಡೆಸೋದಕ್ಕೆ ಮುಂದಾಗ್ತಾರೆ. ಇದರ ಸುಳಿವನ್ನ ಬಿಟ್ಟುಕೊಟ್ಟಿರುವಂತಹ ಸಿಎಂ ಸಿದ್ದರಾಮಯ್ಯ ಅವರು. ಸಿದ್ದರಾಮಯ್ಯ ನಾಯಕತ್ವ ಅನಿವಾರ್ಯ ಅಂತ ರಾಜಣ್ಣ ಅವರು ಹೇಳಿರೋದು. ಆ ಮೂಲಕ ಮಹತ್ವದ ಲೆಕ್ಕಾಚಾರಗಳು ಶುರುವಾಗಿದೆ. ಹಾಗಾದ್ರೆ ಸಿಎಂ ಹಾಗೂ ಆಪ್ತರ ಲೆಕ್ಕಾಚಾರಗಳು ಏನ್ ಗೊತ್ತಾ? 20-25% ಮತ ತರುವ ಸಾಮರ್ಥ್ಯ ಸಿದ್ದರಾಮಯ್ಯ ಅವ್ರಿಗಿದೆ. ಅಹಿಂದ ಮತ್ತು ವೈಯಕ್ತಿಕವಾಗಿ ಮತ ತರುವಂತಹ ನಾಯಕ. ಅಹಿಂದ ವೋಟ್ ಬ್ಯಾಂಕ್ ಮೇಲೆ ಸಿದ್ದು ಅವರ ಪ್ರಭಾವ ಇದೆ. 2018ರಲ್ಲಿ ಪ್ರಚಾರಕ್ಕೆ ಹೋಗದೇ ಇರುವ ಕಾರಣ 30 ಕ್ಷೇತ್ರ ಸೋಲನ್ನು ಅನುಭವಿಸಿತ್ತು. ಸಿದ್ದರಾಮೋತ್ಸವ ಕಾರ್ಯಕ್ರಮದ ಮೂಲಕ ಜನಪ್ರಿಯತೆ ಹೆಚ್ಚಾಗಿತ್ತು. ಪ್ರಭಾವಿ ನಾಯಕರನ್ನ ಕೈಬಿಟ್ರೆ ಪಕ್ಷ ನೆಲ ಕಚ್ಚುವ ಸಾಧ್ಯತೆ ಇದೆ ಅನ್ನುವ ಸಂದೇಶವನ್ನ ರವಾನೆ ಮಾಡೋ ಮೂಲಕ ಇಂತಹ ಒಂದು ಲೆಕ್ಕಾಚಾರಗಳನ್ನು ಹಾಕಿಕೊಳ್ಳಲಾಗ್ತಾ ಇದೆ.
ಏನೇ ಚರ್ಚೆಗಳಾದರೂ ಕೂಡ ಮುಂದಿನ ದಿನದಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳೋದು ಹೈಕಮಾಂಡ್ ಅನ್ನೋದು ರಾಜ್ಯ ನಾಯಕರು ಗೊತ್ತಿದೆ. ಆದರೆ ನವೆಂಬರ್ ಕ್ರಾಂತಿ ಕಿಚ್ಚಿನ ನಡುವೆ ಮಹತ್ವದ ಲೆಕ್ಕಾಚಾರವನ್ನು ಹಾಕೊಳ್ತಾರಂತೆ ಸಿಎಂ ಹಾಗೂ ಆಪ್ತರ ನಡುವೆ ಪವರ್ ಫೈಟ್ ನ ಮೆಗಾ ಪ್ಲಾನ್ ನಡೀತಾ ಇದೆ. ಸಿಎಂ ನಾಯಕತ್ವ ಬದಲಾದ್ರೆ ಸಿದ್ದು ಮಹತ್ವ ತಿಳಿಸುವ ಚರ್ಚೆ ನಡೀತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ಆಪ್ತರ ಜೊತೆ ಮಹತ್ವದ ಚರ್ಚೆ ನಡೆಸೋದಕ್ಕೆ ಮುಂದಾಗ್ತಾರೆ. ಇದರ ಸುಳಿವನ್ನ ಬಿಟ್ಟುಕೊಟ್ಟಿರುವಂತಹ ಸಿಎಂ ಸಿದ್ದರಾಮಯ್ಯ ಅವರು, ಸಿದ್ದರಾಮಯ್ಯ ನಾಯಕತ್ವ ಅನಿವಾರ್ಯ ಅಂತ ರಾಜಣ್ಣ ಅವರು ಹೇಳಿರೋದು. ಆ ಮೂಲಕ ಮಹತ್ವದ ಲೆಕ್ಕಾಚಾರಗಳು ಶುರುವಾಗಿದೆ. ಹಾಗಾದ್ರೆ ಸಿಎಂ ಹಾಗೂ ಆಪ್ತರ ಲೆಕ್ಕಾಚಾರಗಳು ಏನ್ ಗೊತ್ತಾ? 20-25% ನಷ್ಟು ಮತ ತರುವ ಸಾಮರ್ಥ್ಯ ಸಿದ್ದರಾಮಯ್ಯ ಅವ್ರಿಗಿದೆ. ಅಹಿಂದ ಮತ್ತು ವೈಯಕ್ತಿಕವಾಗಿ ಮತ ತರುವಂತಹ ನಾಯಕ. ಅಹಿಂದ ವೋಟ್ ಬ್ಯಾಂಕ್ ಮೇಲೆ ಸಿದ್ದು ಅವರ ಪ್ರಭಾವ ಇದೆ. 2018ರಲ್ಲಿ ಪ್ರಚಾರಕ್ಕೆ ಹೋಗದೇ ಇರುವ ಕಾರಣ 30 ಕ್ಷೇತ್ರ ಸೋಲನ್ನು ಅನುಭವಿಸಿತ್ತು. ಸಿದ್ದರಾಮೋತ್ಸವ ಕಾರ್ಯಕ್ರಮದ ಮೂಲಕ ಜನಪ್ರಿಯತೆ ಹೆಚ್ಚಾಗಿತ್ತು. ಪ್ರಭಾವಿ ನಾಯಕರನ್ನ ಕೈಬಿಟ್ರೆ ಪಕ್ಷ ನೆಲ ಕಚ್ಚುವ ಸಾಧ್ಯತೆ ಇದೆ ಅನ್ನುವ ಸಂದೇಶವನ್ನ ರವಾನೆ ಮಾಡೋ ಮೂಲಕ ಇಂತಹ ಒಂದು ಲೆಕ್ಕಾಚಾರಗಳನ್ನ ಹಾಕಿಕೊಳ್ಳಲಾಗ್ತಾ ಇದೆ. ಏನೇ ಚರ್ಚೆಗಳಾದರೂ ಕೂಡ ಮುಂದಿನ ದಿನದಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳೋದು ಹೈಕಮಾಂಡ್ ಅನ್ನೋದು ರಾಜ್ಯ ನಾಯಕರು ಗೊತ್ತಿದೆ. ಆದರೆ ನವೆಂಬರ್ ಕ್ರಾಂತಿ ಕಿಚ್ಚಿನ ನಡುವೆ ಮಹತ್ವದ ಲೆಕ್ಕಾಚಾರವನ್ನು ಹಾಕೊಳ್ತಾರಂತೆ ಸಿಎಂ ಹಾಗೂ ಆಪ್ತರ ನಡುವೆ ಪವರ್ ಫೈಟ್ ನ ಮೆಗಾ ಪ್ಲಾನ್ ನಡೀತಾ ಇದೆ. ಸಿಎಂ ನಾಯಕತ್ವ ಬದಲಾದ್ರೆ ಸಿದ್ದು ಮಹತ್ವ ತಿಳಿಸುವ ಚರ್ಚೆ ನಡೀತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ಆಪ್ತರ ಜೊತೆ ಮಹತ್ವದ ಚರ್ಚೆ ನಡೆಸೋದಕ್ಕೆ ಮುಂದಾಗ್ತಾರೆ. ಇದರ ಸುಳಿವನ್ನ ಬಿಟ್ಟುಕೊಟ್ಟಿರುವಂತಹ ಸಿಎಂ ಸಿದ್ದರಾಮಯ್ಯ ಅವರು, ಸಿದ್ದರಾಮಯ್ಯ ನಾಯಕತ್ವ ಅನಿವಾರ್ಯ ಅಂತ ರಾಜಣ್ಣ ಅವರು ಹೇಳಿರೋದು. ಆ ಮೂಲಕ ಮಹತ್ವದ ಲೆಕ್ಕಾಚಾರಗಳು ಶುರುವಾಗಿದೆ. ಹಾಗಾದ್ರೆ ಸಿಎಂ ಹಾಗೂ ಆಪ್ತರ ಲೆಕ್ಕಾಚಾರಗಳು ಏನ್ ಗೊತ್ತಾ? 20-25% ನಷ್ಟು ಮತ ತರುವ ಸಾಮರ್ಥ್ಯ ಸಿದ್ದರಾಮಯ್ಯ ಅವ್ರಿಗಿದೆ. ಅಹಿಂದ ಮತ್ತು ವೈಯಕ್ತಿಕವಾಗಿ ಮತ ತರುವಂತಹ ನಾಯಕ. ಅಹಿಂದ ವೋಟ್ ಬ್ಯಾಂಕ್ ಮೇಲೆ ಸಿದ್ದು ಅವರ ಪ್ರಭಾವ ಇದೆ. 2018ರಲ್ಲಿ ಪ್ರಚಾರಕ್ಕೆ ಹೋಗದೇ ಇರುವ ಕಾರಣ 30 ಕ್ಷೇತ್ರ ಸೋಲನ್ನು ಅನುಭವಿಸಿತ್ತು. ಸಿದ್ದರಾಮೋತ್ಸವ ಕಾರ್ಯಕ್ರಮದ ಮೂಲಕ ಜನಪ್ರಿಯತೆ ಹೆಚ್ಚಾಗಿತ್ತು. ಪ್ರಭಾವಿ ನಾಯಕರನ್ನ ಕೈಬಿಟ್ರೆ ಪಕ್ಷ ನೆಲ ಕಚ್ಚುವ ಸಾಧ್ಯತೆ ಇದೆ ಅನ್ನುವ ಸಂದೇಶವನ್ನ ರವಾನೆ ಮಾಡೋ ಮೂಲಕ ಇಂತಹ ಒಂದು ಲೆಕ್ಕಾಚಾರಗಳನ್ನು ಹಾಕಿಕೊಳ್ಳಲಾಗ್ತಾ ಇದೆ. ಏನೇ ಚರ್ಚೆಗಳಾದರೂ ಕೂಡ ಮುಂದಿನ ದಿನದಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳೋದು ಹೈಕಮಾಂಡ್ ಅನ್ನೋದು ರಾಜ್ಯ ನಾಯಕರು ಗೊತ್ತಿದೆ. ಆದರೆ ನವೆಂಬರ್ ಕ್ರಾಂತಿ ಕಿಚ್ಚಿನ ನಡುವೆ ಮಹತ್ವದ ಲೆಕ್ಕಾಚಾರವನ್ನು ಹಾಕೊಳ್ತಾರಂತೆ ಸಿಎಂ ಹಾಗೂ ಆಪ್ತರ ನಡುವೆ ಪವರ್ ಫೈಟ್ ನ ಮೆಗಾ ಪ್ಲಾನ್ ನಡೀತಾ ಇದೆ. ಸಿಎಂ ನಾಯಕತ್ವ ಬದಲಾದ್ರೆ ಸಿದ್ದು ಮಹತ್ವ ತಿಳಿಸುವ ಚರ್ಚೆ ನಡೀತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ಆಪ್ತರ ಜೊತೆ ಮಹತ್ವದ ಚರ್ಚೆ ನಡೆಸೋದಕ್ಕೆ ಮುಂದಾಗ್ತಾರೆ. ಇದರ ಸುಳಿವನ್ನ ಬಿಟ್ಟುಕೊಟ್ಟಿರುವಂತಹ ಸಿಎಂ ಸಿದ್ದರಾಮಯ್ಯ ಅವರು, ಸಿದ್ದರಾಮಯ್ಯ ನಾಯಕತ್ವ ಅನಿವಾರ್ಯ ಅಂತ ರಾಜಣ್ಣ ಅವರು ಹೇಳಿರೋದು. ಆ ಮೂಲಕ ಮಹತ್ವದ ಲೆಕ್ಕಾಚಾರಗಳು ಶುರುವಾಗಿದೆ. ಹಾಗಾದ್ರೆ ಸಿಎಂ ಹಾಗೂ ಆಪ್ತರ ಲೆಕ್ಕಾಚಾರಗಳು ಏನ್ ಗೊತ್ತಾ? 20-25% ನಷ್ಟು ಮತ ತರುವ ಸಾಮರ್ಥ್ಯ ಸಿದ್ದರಾಮಯ್ಯ ಅವ್ರಿಗಿದೆ. ಅಹಿಂದ ಮತ್ತು ವೈಯಕ್ತಿಕವಾಗಿ ಮತ ತರುವಂತಹ ನಾಯಕ. ಅಹಿಂದ ವೋಟ್ ಬ್ಯಾಂಕ್ ಮೇಲೆ ಸಿದ್ದು ಅವರ ಪ್ರಭಾವ ಇದೆ. 2018ರಲ್ಲಿ ಪ್ರಚಾರಕ್ಕೆ ಹೋಗದೇ ಇರುವ ಕಾರಣ 30 ಕ್ಷೇತ್ರ ಸೋಲನ್ನು ಅನುಭವಿಸಿತ್ತು. ಸಿದ್ದರಾಮೋತ್ಸವ ಕಾರ್ಯಕ್ರಮದ ಮೂಲಕ ಜನಪ್ರಿಯತೆ ಹೆಚ್ಚಾಗಿತ್ತು. ಪ್ರಭಾವಿ ನಾಯಕರನ್ನ ಕೈಬಿಟ್ರೆ ಪಕ್ಷ ನೆಲ ಕಚ್ಚುವ ಸಾಧ್ಯತೆ ಇದೆ ಅನ್ನುವ ಸಂದೇಶವನ್ನ ರವಾನೆ ಮಾಡೋ ಮೂಲಕ ಇಂತಹ ಒಂದು ಲೆಕ್ಕಾಚಾರಗಳನ್ನು ಹಾಕಿಕೊಳ್ಳಲಾಗ್ತಾ ಇದೆ.